ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಾರ್ಮಲ್ ಫಾರ್ಮ್ಸ್ ಇನ್ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ಸ್ ಬಗ್ಗೆ ನೋಡ್ತಾ ಹೋಗೋಣ. ಸೊ ನಾರ್ಮಲ್ ಫಾರ್ಮ್ಸ್ಗಿಂತ ಮುಂಚೆ ನಾರ್ಮಲೈಸೇಷನ್ ಅಂದರೆ ಏನು? ನಾರ್ಮಲೈಸೇಷನ್ ಈಸ್ ದ ಪ್ರೋಸೆಸ್ ಆಫ್ ಆರ್ಡರಿಂಗ್ ಡಾಟಾ, ಅಂದರೆ ಅರೇಂಜಿಂಗ್ ದ ಡಾಟಾ ಇನ್ ದ ಡಾಟಾಬೇಸ್ ಟು ರೆಡ್ಯೂಸ್ ದ ರಿಡಂಡೆನ್ಸಿ. ಈ ರಿಡಂಡೆನ್ಸಿ ಅಂತ ಏನು ಅಂದರೆ ಏನು? ಇಲ್ಲಿ ಏನಾಗುತ್ತೆ ಅಂದರೆ ರಿಡಂಡೆನ್ಸಿಲಿ ಸಮ್ ಡೇಟಾ ಸ್ಟೋರ್ಡ್ ಇನ್ ಮಲ್ಟಿಪಲ್ ಲೊಕೇಶನ್ ಇನ್ ಸೇಮ್ ಡೇಟಾಬೇಸ್. ಒಂದೇ ಡೇಟಾಬೇಸಲ್ಲಿ ಸೇಮ್ ಡೇಟಾ ಮಲ್ಟಿಪಲ್ ಲೊಕೇಶನಲ್ಲಿ ಸ್ಟೋರ್ ಆಗಿರುತ್ತೆ ಅಂತ ಅಂದ್ಕೊಳ್ಳಿ. ಅವಾಗ ಏನಾಗುತ್ತೆ, ಡೇಟಾ ಸ್ಪೇಸ್ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ. ಅದರಿಂದ ಏನಾಗುತ್ತೆ, ರಿಡಂಡೆನ್ಸಿ ಆಗುತ್ತೆ. ಅದನ್ನು ರಿಡಂಡೆನ್ಸಿ ಅಂತ ಕರಿತೀವಿ. ರಿಡ್ಯೂಸ್ ದ ರಿಡಂಡೆನ್ಸಿ ಆ್ಯಂಡ್ ಇಂಪ್ರೂವ್ ದ ಡಾಟಾ ಕನ್ಸಿಸ್ಟೆನ್ಸಿನ ಇಂಪ್ರೂವ್ ಮಾಡೋದಕ್ಕೆ ಈ ನಾರ್ಮಲೈಸೇಷನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ನಾನು 100% ಪ್ಯೂರ್ ಕಂಟೆಂಟ್ನ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನೀವು ಮುಂದೆ ರಿಗ್ರೆಟ್ ಮಾಡೋ ಹಾಗೆ ನಾನು ಮಾಡೋಕ್ಕೋಗಲ್ಲ. ನೆಕ್ಸ್ಟ್, ಟೈಪ್ಸ್. ನಾರ್ಮಲ್ ಫಾರ್ಮ್ಸಲ್ಲಿ ಟೋಟಲ್ 4 ಟೈಪ್ಸ್ ಬರುತ್ತೆ. ಫಸ್ಟ್ 1NF, 2NF, 3NF, BCNF. BCNF ಅಂದ್ರೇನು? ಬಾಯ್ಸ್ ಕಾಲ್ಡ್ ನಾರ್ಮಲ್ ಫಾರ್ಮ್ ಅಂತ. ಸೊ ಈ ವಿಡಿಯೋದಲ್ಲಿ ನಾವೇನು ಮಾಡೋಣ ಅಂತ ಅಂದರೆ 1NF ಮತ್ತು 2NFಗೆ ಹೇಗೆ ಸಪ್ರೇಟ್ ಟೇಬಲ್ನ ಬರಿತಾ ಹೋಗಬೇಕು ಅಂತ ನೋಡೋಕೆ ಹೋಗೋಣ. ಯಾಕಂದರೆ 4 ಒಂದೇ ವಿಡಿಯೋದಲ್ಲಿ ಮಾಡಿದ್ರೆ ಫುಲ್ ಲೆಂತಿ ಆಗುತ್ತೆ. ಪಾರ್ಟ್ 2ನ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಫಸ್ಟ್ ಏನು ಮಾಡೋಣ, 1NF ಫಸ್ಟ್ ನಾರ್ಮಲ್ ಫಾರ್ಮ್ಗೆ ಟೇಬಲ್ನ ಡಿಸೈಡ್ ಮಾಡ್ತಾ ಹೋಗೋಣ. 1NF ಮಾಡಬೇಕಾದ್ರೆ 2 ಪಾಯಿಂಟ್ನ ನೆನ್ಪಿಟ್ಕೊಂಡ್ಬಿಟ್ಟಿರ್ಬೇಕು. ಸೊ ಮೊದಲನೇದೇನು ಅಂತ ಅಂದರೆ ಮಸ್ಟ್ ಹ್ಯಾವ್. ಈ ಟೇಬಲ್ನ ನೀನು ಡಿಫ್ರೆನ್ಷಿಯೇಟ್ ಮಾಡಿದ ಮೇಲೆ ಮಸ್ಟ್ ಹ್ಯಾವ್ ಅಟೋಮಿಕ್ ವ್ಯಾಲ್ಯೂ, ಸಿಂಗಲ್ ವ್ಯಾಲ್ಯೂಸ್ ಇರಬೇಕು. ಮಸ್ಟ್ ಹ್ಯಾವ್ ಅಟೋಮಿಕ್ ವ್ಯಾಲ್ಯೂ. ಅಟೋಮಿಕ್ ಅಂದರೆ ಸಿಂಗಲ್, ಅಟೋಮಿಕ್ ವ್ಯಾಲ್ಯೂ. ನೆಕ್ಸ್ಟ್, ಡಿಸಲೋಸ್ ದ ಮಲ್ಟಿ ವ್ಯಾಲ್ಯೂಡ್ ಅಟ್ರಿಬ್ಯೂಟ್ಸ್ನ ಇದು ಅಲೋ ಮಾಡಲ್ಲ. ಸೊ ನಮಗೊಂದು ಟೇಬಲ್ ಕೊಟ್ಟಿದ್ದಾರೆ, ಇದನ್ನು 1NF ಆಗಿ ಕನ್ವರ್ಟ್ ಮಾಡಿ ಅಂತ ಕೊಟ್ಟಿದ್ದಾರೆ. ಸೊ ನಾನೇನು ಮಾಡ್ತೀನಿ ಅಂತಂದರೆ, ನೋಡಿ ನಾನೇನು ಹೇಳಿದೆ, ಒಂದು ಟೇಬಲಲ್ಲಿ ಅಟೋಮಿಕ್ ವ್ಯಾಲ್ಯೂಸ್ ಮಾತ್ರ ಅಲೌಡ್. ಸೊ ಇಲ್ಲಿ ಏನಾಗಿದೆ, ಮೊದಲನೇ USN ನೇಮ್ AA, ಬ್ರ್ಯಾಂಚ್ CSC. ಇಲ್ಲಿ ಅವನಿಗೆ ಗೊತ್ತಿರುವಂಥ ಲ್ಯಾಂಗ್ವೇಜ್ ಏನು, ಇಂಗ್ಲೀಷ್ ಮತ್ತು ಕನ್ನಡ ಎರಡನ್ನೂ ಕೂಡ ಕೊಟ್ಟಿದ್ದಾರೆ. ಇದನ್ನು ನಾನೇನು ಮಾಡಬೇಕು ಅಂದರೆ ಸಪ್ರೇಟಾಗಿ ಬರೀಬೇಕು. ಯಾಕಂತ ಅಂದರೆ ಅಟೋಮಿಕ್ ವ್ಯಾಲ್ಯೂಸ್ ಮಾತ್ರ ಇಲ್ಲ ಅಲೌಡ್. ಸೊ ನಾನೇನು ಮಾಡ್ತೀನಿ, 1 AA CSC ಫಸ್ಟ್ ಏನು ಮಾಡ್ತೀನಿ, ಇಂಗ್ಲೀಷ್ ಅಂತ ಬರೀತೀನಿ, ಇಂಗ್ಲೀಷ್. ನೆಕ್ಸ್ಟ್ 1 AA CSC ಕನ್ನಡ. ಸೊ ಇವಾಗ ಏನಾಯಿತು, ಅಟೋಮಿಕ್ ವ್ಯಾಲ್ಯೂಸ್ ಆದಂಗೆ ಆಯಿತು, ಸಪ್ರೇಟಾಗೆ ಬರೆದೆ. ನೆಕ್ಸ್ಟ್ ಮೊದಲನೇ ರೋ ಆಯಿತು. ನೆಕ್ಸ್ಟ್ ಎರಡನೇದು ಅವನಿಗೇನು, BB ಹೆಸರು, ಎಲೆಕ್ಟ್ರಾನಿಕ್ ಸೌಂಡ್ ಡಿಪಾರ್ಟ್ಮೆಂಟ್, ಇಂಗ್ಲೀಷ್ ಗೊತ್ತಿದೆ ಮತ್ತು ತೆಲುಗು ಗೊತ್ತಿದೆ. ಇದನ್ನ ಹೇಗೆ ಬರೆಯೋದು, 2 BB ECE ಇಂಗ್ಲೀಷ್. ನೆಕ್ಸ್ಟ್ 2 BB ECE ತೆಲುಗು, ಎರಡು ಕೂಡ ಗೊತ್ತಿದೆ. ನೆಕ್ಸ್ಟ್ ಮೂರನೇದು 3 CC DS. ಫಸ್ಟ್ ಏನು ಗೊತ್ತಿದೆ ಅವನಿಗೆ, ತಮಿಳ್. ನೆಕ್ಸ್ಟ್ 3 CC DS ಇಂಗ್ಲೀಷ್. ಪ್ರತಿಯೊಂದನ್ನು ಕೂಡ ಅಟೋಮಿಕ್ ವ್ಯಾಲ್ಯೂಸ್ ಥರ ಬರ್ಕೊತಾ ಹೋಗ್ತಾಯಿದ್ದೀನಿ. 4 ಅವನ ಹೆಸರು DD AIML ಕನ್ನಡ ಒಂದೇ ಇರೋದ್ರಿಂದ ಅಟೋಮಿಕ್ ವ್ಯಾಲ್ಯೂ ಹಾಗೆ ಇದೆ. ಸೊ ಹಾಗೆ ಬರಿತಾ ಹೋಗ್ತೀನಿ. ಸೊ 1NF ಅಲ್ಲಿ ಏನು ಮಾಡಬೇಕು, ಅಟೋಮಿಕ್ ವ್ಯಾಲ್ಯೂ ಬರೋ ಥರ ಬರಿತಾ ಹೋಗ್ಬೇಕು. ನೆಕ್ಸ್ಟ್ 2NFನ ನೋಡ್ತಾ ಹೋಗೋಣ. 2NF ಅಲ್ಲಿ ಏನಾಗಬೇಕು ಅಂತ ಅಂದರೆ, 2NF ನೀನು ಮಾಡಬೇಕು ಅಂತ ಅಂದರೆ, ನಿನಗೆ ಕೊಟ್ಟಿರುವಂಥ ಟೇಬಲ್, ಗಿವನ್ ಟೇಬಲ್ ಮಸ್ಟ್ ಬಿ 1NF. ಕೊಟ್ಟಿರುವಂಥ ಟೇಬಲ್ 1NF ಇರಬೇಕು. 1NF ಇಲ್ಲ ಅಂದರೆ ನೀನೇನು ಮಾಡಬೇಕು, 1NF ಆಗಿ ಕನ್ವರ್ಟ್ ಮಾಡ್ತಾ ಹೋಗ್ಬೇಕು. ಸೊ ನೋಡಿ, ಇಲ್ಲಿ USN 1 AA CSC. ಅವನಿಗೆ ಗೊತ್ತಿರೋ ಲ್ಯಾಂಗ್ವೇಜ್ ಏನು, ತಮಿಳ್ ಮತ್ತು ತೆಲುಗು. ಸೊ ನಾನು ಇಲ್ಲೇನು ಮಾಡಿದೆ,
2 ಲ್ಯಾಂಗ್ವೇಜ್ ಗೊತ್ತಿದ್ರೆ ಸಪ್ರೇಟಾಗಿ ಬರ್ಕೊತ ಹೋದೆ. ಅದೇ ರೀತಿ ಅವ್ರು ಸಪ್ರೇಟಾಗಿ ಕೊಟ್ಟಿದ್ದಾರೆ ಟೇಬಲ್ನ. ಆ ಥರ ಕೊಟ್ಟಿಲ್ಲ ಅಂದರೆ ನೀವು ಸಪ್ರೇಟಾಗಿ ಟೇಬಲ್ ಬರೆದು 1NFಗೆ ಕನ್ವರ್ಟ್ ಮಾಡಾದಮೇಲೆ 2NFಗೆ ಕನ್ವರ್ಟ್ ಮಾಡಬೇಕು. ಸೊ ಇದರ ಮೇಯ್ನ್ ಏಮ್ ಏನು ಅಂತ ಅಂದರೆ ನೋ ಪಾರ್ಷಿಯಲ್ ಡಿಪೆಂಡೆನ್ಸೀಸ್, ನೋ ಪಾರ್ಷಿಯಲ್ ಡಿಪೆಂಡೆನ್ಸೀಸ್, ಪಾರ್ಷಿಯಲ್ ಡಿಪೆಂಡೆನ್ಸಿ ಇರಬಾರ್ದು. ಇಲ್ಲಿ ನೋಡ್ತಾ ಹೋದಾಗ ನಮ್ಗೆ ಏನಾಗ್ತಾ ಇದೆ ಅಂತ ಅಂದರೆ ಅವ್ನು CSEನಾರ ಓದಲಿ ಏನಾದ್ರೂ ಓದಲಿ, ನಮಗೇನು ಬೇಕು, ಅವ್ನು ಫಾರ್ ಎಕ್ಸಾಂಪಲ್ ಈಗ ಅವನು CSE ಓದ್ತಾ ಇದ್ದಾನೆ, ಯಾರು ಎ CSE ಓದ್ತಿರೋನಿಗೆ ಅವನಿಗೆ ತಮಿಳಾದರೂ ಗೊತ್ತಿರಲಿ ತೆಲುಗುನಾರು ಗೊತ್ತಿರಲಿ, ನಮಗೇನು ಬೇಕು ಅಂತಂದರೆ ಮೇಜರಾಗಿ ಎ ಮತ್ತು CSE ಅವನ ಹೆಸರು ಮತ್ತು ಅವನ ಬ್ರ್ಯಾಂಚ್ ಯಾವುದು ಇಷ್ಟು ಗೊತ್ತಿರಬೇಕು. ಅವನ ಬ್ರ್ಯಾಂಚ್ ಯಾವುದು ಮತ್ತು ಅವನ ನೇಮ್ ಏನು, ಆ 2 ಅಟ್ರಿಬ್ಯೂಟ್ಸ್ನ ಒಂದು ಕಾಲಮಲ್ಲಿ ಬರಿತಾ ಹೋಗ್ತೀವಿ, ಒಂದು ಕಾಲಮಲ್ಲಿ ಬರಿತಾ ಹೋಗ್ತೀವಿ. ನೆಕ್ಸ್ಟ್ ಇನ್ನು ಉಳಿದಿರೋವಂಥದ್ದು ಅವನಿಗೆ ಈಗ USN ಒಂದು ಗೊತ್ತಿದ್ದರೆ ಅವನ ನೇಮ್ ಕೂಡ ಗೊತ್ತಾಗುತ್ತಲ್ವಾ, ಆ ನೇಮ್ ಕೂಡ ಗೊತ್ತಿದ್ದಾಗ ಪಾರ್ಷಿಯಲ್ ಡಿಪೆಂಡೆನ್ಸ್ ಆದಂಗೆ ಆಯಿತು. ಸೊ ನಾವೇನು ಮಾಡ್ತೀವಿ, ಆ USN ಮತ್ತು ಆ USN ನೇಮ್ ಏನಿರುತ್ತೆ ಅವನಿಗೆ ಆ ಲ್ಯಾಂಗ್ವೇಜಸ್ ಏನೇನು ಗೊತ್ತಿದೆ ಅದನ್ನು ನಾವು ಟ್ಯಾಲಿ ಮಾಡ್ತಾ ಹೋಗ್ತೀವಿ. ಈಗ ತಮಿಳ್ ಗೊತ್ತಿದೆ, ತಮಿಳ್ ಯಾರಿಗೆ ಗೊತ್ತಿದೆ, 1 USN ಇರೋನು ಗೊತ್ತಿದೆ, 1 USN ಇರೋನು ಯಾರು, ಎ ಆ ಥರ ಡಿಫ್ರೆನ್ಸ್ ಮಾಡ್ತಾ ಹೋಗ್ತೀವಿ. ಸೊ ಫಸ್ಟಿಗೆ ಏನು ಮಾಡ್ತೀನಿ ಅಂದರೆ USN ನೇಮ್ ಮತ್ತು ಬ್ರ್ಯಾಂಚ್. ನಾನು ಫಸ್ಟಿಗೆ ಏನು ಹೇಳಿದ್ದೆ, ರಿಡಂಡೆನ್ಸಿನ ಡಿಕ್ರೀಸ್ ಮಾಡಬೇಕು. ಸೊ ಏನು ಮಾಡ್ತೀನಿ, 1 2 3 ಎ BB CC, ಎ ಬ್ರ್ಯಾಂಚ್ ಏನು CSE, ನೆಕ್ಸ್ಟ್ BB ಬ್ರ್ಯಾಂಚ್ ಏನು AIML, CC ಬ್ರ್ಯಾಂಚ್ ಏನು DS. ಸೊ ಸಪ್ರೇಟಾಗಿ ನಾನು ಪಾರ್ಷಿಯಲ್ ಡಿಪೆಂಡೆನ್ಸಿ ಆಗ್ದಂಗೆ ಬರ್ಕೊತ ಹೋದೆ. ಇವಾಗ ನಾನೇನು ಮಾಡ್ತೀನಿ ಅಂದರೆ USN ಟೇಬಲ್ ಮತ್ತು ಲ್ಯಾಂಗ್ವೇಜ್ ಟೇಬಲ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ನಾನು 1NF ಥರ ಬರೀತಾ ಹೋಗ್ತೀನಿ. ಸೊ ಹೇಗೆ, USN ಲ್ಯಾಂಗ್ವೇಜಸ್ ನೋನ್ 1ಗೆ ಯಾವ ಲ್ಯಾಂಗ್ವೇಜ್ ಗೊತ್ತು, ತೆಲುಗು ಮತ್ತು ತಮಿಳ್ ಗೊತ್ತು, ತಮಿಳ್ ಮತ್ತು ತೆಲುಗು. ನೆಕ್ಸ್ಟ್ ಸೆಕೆಂಡ್ ಇರೋನಿಗೆ ಏನು ಗೊತ್ತು, ಸೆಕೆಂಡ್ USN ಅವನಿಗೆ ಇಂಗ್ಲೀಷ್ ಮತ್ತು ಕನ್ನಡ, ಇಂಗ್ಲೀಷ್ ಕನ್ನಡ. ಮೂರನೇ ಅವನಿಗೆ ಏನು ಗೊತ್ತು, ಮೂರನೇ USN ಅಂದರೆ CCಗೆ ಏನು ಗೊತ್ತು, ಹಿಂದಿ ಗೊತ್ತು. ಈ ಥರ ನಾನು 2 ಸಪ್ರೇಟ್ ಟೇಬಲ್ಸ್ನ ಬರೆದಾಗ ಪಾರ್ಷಿಯಲ್ ಡಿಪೆಂಡೆನ್ಸಿ ಆಗಲಿಲ್ಲ. ಇವಾಗ ನಮಗೆ ನೇಮ್ ಕೊಟ್ಟಿದ ತಕ್ಷಣ ನಮಗೆ ಡೈರೆಕ್ಟಾಗಿ ಅವನ ಬ್ರ್ಯಾಂಚ್ ಏನು ಅಂತ ಗೊತ್ತಾಗ್ತಾ ಹೋಗುತ್ತೆ. ನೆಕ್ಸ್ಟ್ ಇನ್ನೊಂದು ಇನ್ಫಾರ್ಮೇಷನ್ ಬೇಕು ಅಂದಾಗ ಏನು ಮಾಡ್ತೀವಿ ಅಂದರೆ ಅವನ USN ತಿಳಿಸಿದಾಗ ನಮಗೆ ಡೈರೆಕ್ಟಾಗಿ ಅವನಿಗೆ ಯಾವ್ಯಾವ ಲ್ಯಾಂಗ್ವೇಜ್ ಗೊತ್ತಿದೆ ಅಂತ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.